ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದು ಸತ್ಯ. ಮುಂದೆ ಚುನಾಯಿತ ಅಧ್ಯಕ್ಷರು ಬರ್ತಾರೆ ಅಂತ ಹೇಳಿ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಅವರ ಹೇಳಿಕೆಗೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಮಾತಾಡಿದ್ರು. ಚುನಾಯಿತ ಅಧ್ಯಕ್ಷರು ಬರ್ತಾರೆ ಅನ್ನೋ ಕಾರಣಕ್ಕೆ ಅದೇ ಚರ್ಚೆಗಳಾಗ್ತಾ ಇದೆ ಬಿಜೆಪಿ ಪಾಳೆಯದಲ್ಲಿ. ಈಗ ಯತ್ನಾಳ್ ಕೂಡ ಮತ್ತೊಂದು ಸ್ಫೋಟಕ ಹೇಳಿಕೆ. ಶೀಘ್ರದಲ್ಲಿ ಹಾಗಾದರೆ ವಿಜೇಂದ್ರ ಪಟ್ಟ ಕಳೆದುಕೊಳ್ತಾರ? ತೀವ್ರ ಕುತೂಹಲ ಮೂಡಿಸಿದೆ ಪ್ರಹ್ಲಾದ್ ಜೋಶಿ ಹಾಗೆ ಯತ್ನಾಳ್ ಹೇಳಿಕೆ. ರಾಷ್ಟ್ರಾಧ್ಯಕ್ಷರ ಬದಲಾವಣೆ ಪ್ರಕ್ರಿಯೆಯು ನಡೀತಾ ಇದೆ ಅಂತ ಹೇಳಿ ಜೋಶಿ ಹೇಳಿದ್ರು. ಇದೀಗ ಪ್ರಹ್ಲಾದ್ ಜೋಶಿ ಹೇಳಿಕೆ ನಿಜ ಅಂತ ಹೇಳಿದ್ದಾರೆ ಯತ್ನಾಳ್. ಮುಂದೆ ಬರೋದು ರೆಗ್ಯುಲರ್ ಚುನಾಯಿತ ಅಧ್ಯಕ್ಷರು. ಯಾರಾಗ್ತಾರೆ ಯಾರಾಗಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಸಹಮತ ಮಾಡಿಕೊಂಡು ರಾಜ್ಯಾಧ್ಯಕ್ಷರ ಆಯ್ಕೆ ಅಂತ ಯತ್ನಾಳ್ ಹೇಳಿದ್ದಾರೆ. ನಾಳೆ ದೆಹಲಿಗೆ ಭೇಟಿ ನೀಡ್ತಾರೆ ಯತ್ನಾಳ್ ಆ್ಯಂಡ್ ಟೀಮ್. ಈ ವೇಳೆ ಅಚ್ಚರಿಗೆ ಕಾರಣವಾಗಿದೆ ಶಾಸಕ ಯತ್ನಾಳ್ ಅವರ ಈ ಹೇಳಿಕೆ. ಚುನಾವಣೆ ನೋಡ್ರಿ, ಅದು ಚುನಾವಣೆ ಪ್ರಕ್ರಿಯೆ ಇದ್ದೇ ಇರ್ತದೆ. ಪ್ರಹ್ಲಾದ್ ಜೋಶಿ ಹೇಳಿದ್ದು ತಪ್ಪಿಲ್ಲ. ಈಗಿದು ಅಡ್ಡಾಕ್ ಸಮಿತಿ. ಇನ್ನು ಮುಂದೆ ಬರೋದು ರೆಗ್ಯುಲರ್ ಚುನಾಯಿತ ಅಧ್ಯಕ್ಷ ಬರ್ತಾರೆ. ಅದು ಯಾರು ಆಗ್ತಾರೆ ಯಾರು ಬಿಡ್ತಾರೆ ಅಂತಿಮವಾಗಿ ಪಕ್ಷ ಏನದ ರಾಜ್ಯ ಘಟಕ ಕೇಂದ್ರದ ನಮ್ಮ ಹೈಕಮಾಂಡಕ್ಕೆ ಅಧಿಕಾರ ಕೊಡ್ತಾರೆ. ಕೇಂದ್ರ ಹೈಕಮಾಂಡ್ ಯಾರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರೋ ಹೆಸರು ಘೋಷಣೆ ಮಾಡ್ತಾರೆ. ಇದ್ರಾಗೇನು ಕಾಂಟ್ರವರ್ಸಿನೇ ಇಲ್ಲ. ಚುನಾವಣೆ ನೋಡ್ರಿ ಆಗೋದಿಲ್ಲ. ಸಹಮತ ಮಾಡಿಕೊಂಡು ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡೋದು ಪದ್ಧತಿ ಇದೆ. ಚುನಾವಣೆ ನೋಡ್ರಿ, ಅದು ಚುನಾವಣೆ ಪ್ರಕ್ರಿಯೆ ಇದ್ದೇ ಇರ್ತದೆ. ಪ್ರಹ್ಲಾದ್ ಜೋಶಿ ಹೇಳಿದ್ದು ತಪ್ಪಿಲ್ಲ. ಈಗಿದು ಅಡ್ಡಾಕ್ ಸಮಿತಿ. ಇನ್ನು ಮುಂದೆ ಬರೋದು ರೆಗ್ಯುಲರ್ ಚುನಾಯಿತ ಅಧ್ಯಕ್ಷ ಬರ್ತಾರೆ. ಅದು ಯಾರು ಆಗ್ತಾರೆ ಯಾರು ಬಿಡ್ತಾರೆ ಅಂತಿಮವಾಗಿ ಪಕ್ಷ ಏನದ ರಾಜ್ಯ ಘಟಕ ಕೇಂದ್ರದ ನಮ್ಮ ಹೈಕಮಾಂಡಕ್ಕೆ ಅಧಿಕಾರ ಕೊಡ್ತಾರೆ. ಕೇಂದ್ರ ಹೈಕಮಾಂಡ್ ಯಾರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರೋ ಹೆಸರು ಘೋಷಣೆ ಮಾಡ್ತಾರೆ. ಇದ್ರಾಗೇನು ಕಾಂಟ್ರವರ್ಸಿನೇ ಇಲ್ಲ. ಚುನಾವಣೆ ನೋಡ್ರಿ ಆಗೋದಿಲ್ಲ. ಸಹಮತ ಮಾಡಿಕೊಂಡು